ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೇಮಕಾತಿಯನ್ನು ಕರೆದಿರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಕರೆದಿರುವಂಥ ನೇಮಕಾತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಹತೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಗೊತ್ತೇ ಇರುತ್ತೆ. ಏನಂದರೆ 12ನೇ ತರಗತಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿ ನೋಡೋಣ. ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ ಮತ್ತು ಯಾವ ಥರ ಅಪ್ಲಿಕೇಶನ್ ಸಲ್ಲಿಸಬೇಕು, ಇದರ ವಿದ್ಯಾರ್ಹತೆ ಮತ್ತು ಕಂಡೀಷನ್ಸ್ ಏನದಾವೆ, ಎಲ್ಲವೂ ಬಿಡಿ ಬಿಡಿಯಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಆಲ್ ಇನ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಕೆಳಗೆ ಕಾಣೋ ಲೈಕನ್ನು ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಏನಕ್ಕೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ. ಎಕ್ಸಾಮ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿರ್ತೀವಿ. ಆದ ಕಾರಣ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಉಪಯುಕ್ತ ಆಗುತ್ತೆ. ಮತ್ತು ಎಲ್ಲ ರೈತರಿಗೂ ಮತ್ತು ವಿದ್ಯಾರ್ಥಿಗಳು ಉಪಯುಕ್ತ ಆಗಿರುವಂಥ ಗೌರ್ಮೆಂಟ್ ಯಾವುದೇ ಯೋಜನೆಗಳು ಬಂದಿದ್ದೆ ಅದರಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಅದು ನೋಡಿ ಸ್ಟಾರ್ಟ್ ಮಾಡೋಣ. ಎಲ್ಲ ವಿದ್ಯಾರ್ಥಿ ನಾನು ಕೇಳ್ಕೊಳ್ಳೋದು ಒಂದೇ ಏನಪ್ಪ ಅಂದರೆ, ವಿಡಿಯೋನ ಕೊನೆ ತನಕ ನೋಡಿಕೊಂಡು ಅರ್ಜಿನ ಸಲ್ಲಿಸ್ಕೊಳ್ಳಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ದೆ ಅದಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ. ರೀಲ್ಸ್ ನೋಡಿಕೊಂಡು ಯಾವುದೋ ಫಿಲ್ಮ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀರ. ನಿಮ್ಮ ಉದ್ಯೋಗದ ಮಾಹಿತಿ ಆಗಿರೋ ಕಾರಣಕ್ಕೋಸ್ಕರ ಕೊನೆ ತನಕ ನೋಡ್ಕೊಳ್ಳಿ ಅಂತ ತಿಳ್ಕೊಂಡು ನಾನು ನಿಮ್ಗೆ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ಳೋದು. ಏನಂದರೆ ನೀವು ಸ್ವಲ್ಪ ಮಟ್ಟಿಗೆ ನೋಡಿದ್ದೆ ಅದರಲ್ಲಿ ಇಲ್ಲಿ ಇದೇ ಪ್ರೊಸೆಸರ್ ಅಂತ ತಿಳ್ಕೊಂಡು ನಿಮಗೆ ಗೊತ್ತಾಗೋದಿಲ್ಲ. ಆವಾಗ ನೀವೇನು ಮಾಡ್ಕೋತೀರಾ, ಕನ್ಫ್ಯೂಸ್ ಮಾಡ್ಕೋತೀರಾ. ಇಲ್ಲಿ ಅಭ್ಯರ್ಥಿಗಳೇ ಒಂದು ನಿಗದಿಪಡಿಸಿರುವಂಥ ದಿನಾಂಕ ಮಾಡಿರುವಂಥದ್ದು. ಈಗಾಗಲೇ ಹೇಳಿದ್ನಲ್ಲ, ವಿದ್ಯಾರ್ಥಿ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಮತ್ತು ಕೆಲವೊಬ್ಬರಿಗೆ ಏಜ್ ಮುಗಿದಿರುತ್ತೆ ಬಟ್ ಡ್ರೀಮ್ ಇರುತ್ತೆ ಜಾಬ್ ಮಾಡ್ಬೇಕಂತ ತಿಳ್ಕೊಂಡು. ಅಂಥವ್ರಿಗೆ ವಯೋಮಿತಿ ಸಡಲಿಕೆ ಕೂಡ ಕೊಟ್ಟಿದ್ದಾರೆ. ಅಂತ ವೆಬ್ಸೈಟನ್ನು ಇಲ್ಲೇ ನಮ್ಮ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಇಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಫಸ್ಟ್ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ವಿಜಯನಗರ ಪಂಚಾಯಿತಿಯಲ್ಲಿ ಅಭ್ಯರ್ಥಿ ಪ್ರಕಾರ ಎಷ್ಟು ಅಂದರೆ 12ನೇ ತರಗತಿ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. 12ನೇ ತರಗತಿ ಮುಗಿದಂಥ ಅಭ್ಯರ್ಥಿಗೆ ಅರ್ಜಿನ ಸಲ್ಲಿಸ್ಬೋದು. ಅದರ ಜೊತೆಗೆ ಲೈಬ್ರರಿ ಸೈನ್ಸನ್ನು ಪೂರ್ಣಗೊಳಿಸಿರಬೇಕು ಅಂತಿದೆ. ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡು ನಿಮಗೆ ಮುಂದೆ ಬರ್ತಾ ಗೊತ್ತಾಗುತ್ತೆ. ಅಭ್ಯರ್ಥಿಯು ಕನಿಷ್ಠ ಇಲ್ಲಿ ವಯೋಮಿತಿ ಅಂತ ಕೊಟ್ಟಿರುವಂಥದ್ದು 18 ವರ್ಷದಿಂದ ಹಾಗೂ ಗರಿಷ್ಠ 35 ಅಂದರೆ 18 ಮುಗಿದಿರುವಂಥ ಅಭ್ಯರ್ಥಿಗಳು ಮತ್ತು 35 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಅರ್ಜಿನ ಅವರು ಸಲ್ಲಿಸ್ಬೋದು. 18ರ ಮೇಲ್ಪಟ್ಟವರು 35ರ ಒಳಗಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇದು ವಯೋಮಿತಿ ಸಡಲಿಕೆ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕಾಸ್ಟ್ ಏನಿದೆಲ್ಲ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಅಂತಿದೆ. ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಅಂತ ಇರ್ತಕ್ಕಂಥದ್ದು. ಗರಿಷ್ಠ 35 ವರ್ಷ ಅಂತ ಇಲ್ಲಿದೆ ಅಂದಮೇಲೆ ಇಲ್ಲಿ 3 ಪ್ಲಸ್ ಮಾಡ್ಕೊಳ್ಳಿ, ಇವರು 38 ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಯಾರು ಅಂದರೆ 2Aದವರು, 2Bದವರು, 3A 3B ಅಭ್ಯರ್ಥಿಗಳು 38 ಆದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. SC/ST ಅಭ್ಯರ್ಥಿಗಳು 5 ವರ್ಷ ಸಡಲಿಕೆ ಕೊಟ್ಟಿರೋ ಕಾರಣಕ್ಕೋಸ್ಕರ 35 + 5 ಸೇರಿಸ್ಕೊಂಡ್ರೆ 40 ವರ್ಷ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಡ್ರೀಮ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಆಸಕ್ತಿಯನ್ನು ಹೊಂದಿರುವಂಥವ್ರು ಅರ್ಜಿ ಸಲ್ಲಿಸ್ಬೋದು. ಇದು ಉದ್ಯೋಗ ಸ್ಥಳ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಸಮಸ್ತ ಗ್ರಾಮ ಪಂಚಾಯತ್ಗಳು ಎಷ್ಟು ಅದಾವಲ್ಲ, ಆ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿರುವಂಥದ್ದು. ಅದು ಒಂದೇ ಜಿಲ್ಲೆ, ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನ ಮಾಡಿರುವಂಥದ್ದು. ಆಸಕ್ತ ಅಭ್ಯರ್ಥಿಗಳು ಒಂದು ಅರ್ಜಿನ ಸಲ್ಲಿಸ್ಬೋದು. ಯಾವುದೇ ಅರ್ಜಿನ ನೀವು ಸಲ್ಲಿಸಬೇಕಾದ್ರೆ ಅಧಿಸೂಚನೆ ನೋಡಿ, ವಿಡಿಯೋ ನೋಡಿ, ಯಾರ ಚಾನಲಲ್ಲಾದರೂ ನೋಡ್ಕೊಳ್ಳಿ, ಏನಾದರೂ ನೋಡ್ಕೊಳ್ಳಿ, ಬಟ್ ಕೊನೆ ತನಕ ನೋಡಿಕೊಂಡು ಆಮೇಲೆ ನಿಮಗೆಲ್ಲ ಗೊತ್ತಾ, ಅಧಿಸೂಚನೆ ಫುಲ್ ಓದಿದಾಗ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಇದು ಸಂಕ್ಷಿಪ್ತ ವಿವರ ಅಂತ ನೋಡೋದಾದರೆ, ನೇಮಕಾತಿ ಮಾಡ್ಕೊಳ್ಳೋಂಥ ಸಂಸ್ಥೆ ಯಾವುದಂದ್ರೆ ಅದು ವಿಜಯನಗರ ಗ್ರಾಮ ಪಂಚಾಯಿತಿ ಸಂಸ್ಥೆ. ಹುದ್ದೆಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂದರೆ ಒಟ್ಟು 22 ಹುದ್ದೆಗಳಿದ್ದಾವೆ. ಎಷ್ಟು ಹುದ್ದೆಗಳಿದಾವೆ ಅಂದರೆ 22 ಹುದ್ದೆಗಳಿದ್ದಾವೆ. ಉದ್ಯೋಗದ ಹೆಸರು ಅಂದರೆ ಗ್ರಂಥಪಾಲ, ಗ್ರಂಥಾಲಯ ಮೇಲ್ವಿಚಾರಕರು ಅಂತಿದೆ. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಗ್ರಂಥಪಾಲ ಮೇಲ್ವಿಚಾರಕರು ನಿಮ್ಮ ಕೈಲಿರುತ್ತೆ. ಅದರ ಜೊತೆಗೆ ಉದ್ಯೋಗ ಮಾಡ್ತಾ ಓದಬೇಕು ಅಂತ ಆಸಕ್ತಿ ಹೊಂದಿರುವಂಥ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಂದು ತುಂಬ ಉಪಯುಕ್ತ ಆಗಿರುವಂಥದ್ದು. ಮತ್ತು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಲೋಕಲ್ ಅಭ್ಯರ್ಥಿಗಳಿಗೆ ತುಂಬ ಒಂದು ಉಪಯುಕ್ತ. ಹುದ್ದೆಗಳ ಹುಡುಕಾಟದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರಲ್ಲ, ಅಂಥವರು ಅಲ್ಲೇ ಅಪ್ಲಿಕೇಶನ್ ಸಲ್ಲಿಸಿ ನೀವು ಅಲ್ಲಿ ಜಾಬನ್ನು ಮಾಡ್ತಾ, ಮತ್ತು ಅಲ್ಲಿ ಗ್ರಂಥಾಲಯ ಇರೋ ಕಾರಣಕ್ಕೋಸ್ಕರ ನಿಮಗೆ ಸೈಲೆಂಟ್ ಏರಿಯಾ ಇರುತ್ತೆ, ಅಲ್ಲಿ ಓದ್ಕೊಳ್ಳೋಕ್ಕೂ ಕೂಡ ತುಂಬ ಉಪಯುಕ್ತ ಆಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಅಂತ ನೋಡ್ಬೋದು. ಅಭ್ಯರ್ಥಿಗಳ ನಿಗದಿ ಅರ್ಜಿ ಸಲ್ಲಿಸಿ ಇದು ಏನಾಗಿರುತ್ತೆ ಅಂದರೆ ಇದು ಆಫ್ಲೈನ್ ಮುಖಾಂತರ ಆಗಿರುತ್ತೆ. ಆನ್ಲೈನ್ ಮುಖಾಂತರ ಇರೋದಿಲ್ಲ. ಇದು ಎಲ್ಲಿ ಆಫ್ಲೈನ್ ಮುಖಾಂತರ ನಾವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಏನದಿರಲ್ಲ,
ಸೊ ಸೆಲೆಕ್ಷನ್ ಕಮಿಟಿ ಇರ್ತಕ್ಕಂಥದ್ದು ಅದು ಎಲ್ಲಿಯಪ್ಪ ಅಂದರೆ ಅದು ಜಿಲ್ಲಾ ಪಂಚಾಯತಿ, ಅದು ವಿಜಯನಗರ ಜಿಲ್ಲಾ ಪಂಚಾಯತಿ ವಿಜಯನಗರದಲ್ಲಿ. ನೀವು ವಿಜಯನಗರದ ಜಿಲ್ಲಾ ಪಂಚಾಯತಿ ಅದು ಎಲ್ಲಿದೆಯಪ್ಪ ಅಂದರೆ ಆಫೀಸ್ ಟಿ ಬಿ ಧಾಮ್ ರೋಡ್ ಇದೆಯಲ್ಲ, ಹೊಸಪೇಟೆ. ಸೊ ಹೊಸಪೇಟೆಯಲ್ಲಿರ್ತಕ್ಕಂಥ ಒಂದು ಆಫೀಸಲ್ಲಿ, ಸೊ ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ನೀವು ಅಲ್ಲಿ ಸಬ್ಮಿಟನ್ನು ಮಾಡ್ಕೋಬೇಕಾಗತ್ತೆ. ಹೊಸಪೇಟೆ ಇಲ್ಲಿ 583225 ಇದು ಪಿನ್ ಕೋಡ್ ಆಗಿರುತ್ತೆ. ತಪ್ಪದೇ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅಪ್ಲೈನ್ ಅಂದ ತಕ್ಷಣ ನಿರಾಶರಾಗಬೇಡಿ. ಸೊ ಮಾಹಿತಿ ತಿಳಿಸ್ಕೊಡೋದು ಒಂದು ನನ್ನ ಜವಾಬ್ದಾರಿ ಇದೆ. ಆದ ಕಾರಣ ನಿಮಗೆ ಮಾಹಿತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ಫೇಕ್ ಅಲ್ಲ, ರಿಯಲ್ ಆಗಿರುವಂಥದ್ದು. ನೀವು ಅಪ್ಲಿಕೇಶನ್ ಸಲ್ಲಿಸಿ. ಸೊ ಜಾಬನ್ನು ಹುಡುಕ್ತಿರ್ತೀರಲ್ಲ, ಸೊ ಅಂಥವ್ರು ಉಪಯುಕ್ತ ಆಗುತ್ತೆ. ಸೊ ಪ್ರಮುಖ ದಿನಾಂಕಗಳಂತ ನೀವು ನೋಡಿದ್ದೆ ಆದಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 18/12/2023 ಸ್ಟಾರ್ಟ್ ಆಗಿರುವಂಥ, ಅದು ಕೊನೆಯ ದಿನಾಂಕ 8/24. ಇನ್ನೂ ತುಂಬ ನಿಮಗೆ ಕಾಲಾವಕಾಶ ಇದೆ. ಸೊ ಈ ಕಾಲಾವಕಾಶವನ್ನು ಸದುಪಯೋಗ ಪಡ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹುದ್ದೆಗಳು ಬಿಟ್ಟಿರ್ತಾರೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವು ಹುದ್ದೆಯಿಂದ ವಂಚಿತರಾಗಿರ್ತೀರಿ. ಪಬ್ಲಿಸಿಟಿ ಆಗುವಂಥ ಹುದ್ದೆಗಳು ಯಾವಪ್ಪ ಅಂದರೆ PC ಆಗಿರ್ಬೋದು, PS ಆಗಿರ್ಬೋದು, KS, SD, FDA ಈ ಥರ ಹುದ್ದೆಗಳು ಮಾತ್ರ ಪಬ್ಲಿಸಿಟಿ ಆಗ್ತವೆ. ಇನ್ನೂ ಕೆಲವು ಹುದ್ದೆಗಳು ಗೊತ್ತಾಗ್ದೇ ಡೇಟಾನೇ ಎಂಡ್ ಆಗ್ತವೆ. ಸೊ ಆದ ಕಾರಣ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ಕೊನೆ ತನಕ ನೋಡ್ತಾ ಇದ್ದೀರಿ, ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ 1, 2, 10, 15 ಎಷ್ಟೋ ಜಾಬ್ ಕರೀಲಿ, ಯಾವುದೇ ಥರನಾದ ಕರೀಲಿ, ಆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಮಾಹಿತಿಯನ್ನು ಕೊಡ್ತಿರ್ತೀವಿ. ಆದ ಕಾರಣನೇ ನಾವು ಹೇಳೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು. ಸೊ ಅಧಿಕೃತ ವೆಬ್ಸೈಟನ್ನು ನೀವು ನೋಡ್ಬೋದು ಇಲ್ಲಿ. ಸೊ vijayanagara.nic.in ಅಂತ ಸರ್ಚ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.